ಅಂದ್ರೆ ನೀವು ರಾಯಚೂರಿಂದ ಇಲ್ಲಿಗೆ ಕೆಲ್ಸಕ್ಕಂತಾನೆ ಬಂದಿದ್ದಾ? ಬೇರೆ ಕೆಲ್ಸಕ್ಕೆ ಬಂದಿರೋದು. ಅಲ್ಲಿ ಕೆಲಸ ಸಿಗಲ್ವಾ ನಿಮ್ಗೆ? ಅಲ್ಲಿ ಕೆಲಸ ಸಿಗುತ್ತೆ, ಆದ್ರೆ ಕಡಿಮೆ. ಅದಕ್ಕೆ ಅಲ್ಲಿ ಇರಲ್ಲ. ಸೊ ಹೆಂಗಿದೆ ಲೈಫ್ ಬೆಂಗಳೂರಲ್ಲಿ? ಚೆನ್ನಾಗಿದೆ. ಹೌದಾ? ಕೆಲಸ ಮಾಡೋರಿಗೆ ಕೆಲಸ ಇದ್ರೆ ಚೆನ್ನಾಗಿರುತ್ತೆ, ಕೆಲಸ ಇಲ್ಲ ಅಂದ್ರೆ ಇದು ನಿಮ್ಮ ಅಡಿಗೆ ಮನೆನಾ? ಇದು ಅಡಿಗೆ ಮನೆ. ನಾವ್ ಯಾಕಂದ್ರೆ ಅಲ್ಲಿ ಬಾಡಿಗೆ ಇದೀವಿ, ಮತ್ತೆ ಹೊಗೆ ಮಾಡಿದ್ರೆ ಬೇಯ್ತಾರ ಓನರು. ಅದಕ್ಕಾಗಿ ನಾವು ಸಪರೇಟ್ ಒಲಿ ಮಾಡ್ತೀವಿ. ಗ್ಯಾಸಿನ ಮೇಲೆ ಅನ್ನ ಸಾಂಬಾರ್ ಬೆಳಿಗ್ಗೆ ಗ್ಯಾಸ್ ಅಲ್ಲಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ. ನಾನೊಂದು ರೊಟ್ಟಿ ಮಾಡ್ಲಾ? ಮಾಡಿ ಮಾಡಕ್ ಬಂದ್ರೆ ಮಾಡಿ. ಎರಡು ಕೈಲಿ ಅಷ್ಟು ಇದೇನು ಅರ್ಥನೇ ಆಗ್ತಿಲ್ಲ. ಸರಿ ಕುಂತಿಲ್ಲ ಮನಿ ಹಿಂಗ ಮಂದಿ ಹತ್ರ ಬಂದ ಒಂದ್ ರಟ್ಟಿಗೆಲ್ಲ ಹಂಗ ಅಂದ್ಬಿಟ್ರಿ ಹೆಂಗೆ? ಕೊಡಿ ಇದ್ರಲ್ಲಿ ಮಾಡ್ತೀನಿ. ನಿಧಾನ ತೀರ್ಬೇಕು, ನೀವು ಜಾಸ್ತಿ ವಜೆ ಆಗ್ಬಾರ್ದು ಅದ್ರ ಮೇಲೆ. ಅಲ್ಲಿ ಮಾಡಿಬಿಟ್ಟು ಇಷ್ಟೊತ್ತಾನ 5 ಗಂಟೆ ಮುಂಚೆ ರೊಟ್ಟಿ ತಾಯಿ ಕರಡು. ಇದನ್ನ ನಾನ್ ಕಟ್ಟಿರೋ ರೊಟ್ಟಿ ನೋಡಿ. ಲಕ್ಷ್ಮಿ ಆಂಟಿ ಮಾಡಿರೋ ರೊಟ್ಟಿಗೂ ನನ್ ರೊಟ್ಟಿ ಏನ್ ಡಿಫ್ರೆನ್ಸ್ ಇಲ್ಲಪ್ಪ, ಸೇಮೇ ಇದೆ ಎಲ್ಲ. ನಮ್ದೊಂದು ಸ್ವಲ್ಪ ತೆಳಗ್ ಬರುತ್ತೆ, ನಿಮ್ಗೆ ದಪ್ಪ ಬರುತ್ತೆ. ಲಕ್ಷ್ಮಿ ಆಂಟಿ ಜೊತೆ ಸೇರಿ ನಾನು ಎಷ್ಟೇ ರೊಟ್ಟಿ ಮಾಡಿದ್ದೀನಿ. ಅವರೇ ಮಾಡ್ಯಾರ ನೋಡ್ ರೊಟ್ಟಿ.